Hi, my dear learners. In this session, I will be continuing the discussion on motion in a straight line. This is part 5. Okay, look at this problem. A police jeep is chasing with a velocity of 45 km per hour. Okay, a thief in another jeep moving with a velocity of 153 km per hour. The police fires a bullet with a muzzle velocity of 180 meter per second. The velocity with which it will strike the car of the thief is the question. It's a very good problem, one of the important type problem. And it is a very simple problem as well. ನೋಡಿ ಯಾವ ಥರ ಸಾಲ್ವ್ ಮಾಡ್ಬೋದು ಅಂತ ಹೇಳ್ಬಿಟ್ಟು, ಇವಾಗ ಪೊಲೀಸ್ ಜೀಪ್ ಕೂಡ ಮೂವ್ ಆಗ್ತಾ ಇದೆ, ಇವನ್ ಬುಲೆಟ್ ಕೂಡ ಮೂವ್ ಆಗ್ತದೆ. ಯಾಕೆಂದರೆ ಈಗ ಪೊಲೀಸು ಬುಲೆಟ್ನ ಫೈರ್ ಮಾಡೋದ್ರಿಂದ ಈ ಮಸಲ್ ವೆಲಾಸಿಟಿ ಆಫ್ ದ ಬುಲೆಟ್ ಹಾಗೆಯೇ ಪೊಲೀಸ್ ಜೀಪ್ದು ಏನು ಸ್ಪೀಡಲ್ಲಿ ಹೋಗ್ತಾ ಇದೆ 45 km/h, ಅದೆರಡು ಕೂಡ ಏನಾಗಬೇಕು, ಆ್ಯಡ್ ಆಗಬೇಕು. ದಟ್ ಈಸ್ ವಾಟ್ ದ ಇಫೆಕ್ಟಿವ್ ಸ್ಪೀಡ್ ಆಫ್ ದ ಬುಲೆಟ್ ಅಂತ ನಾವು ಅದನ್ನು ತೊಗೊಳ್ತೀವಿ. ಓಕೆ, ಈಗ ಸಾಲ್ವ್ ಮಾಡೋಣ ಹೇಗೆ ಅಂತ ಹೇಳ್ಬಿಟ್ಟು. ಸೊ ಲೆಟ್ ಮಿ ರೈಟ್ ದ ಇಫೆಕ್ಟಿವ್ ಸ್ಪೀಡ್, ಅಂದರೆ ಎರಡು ಸೇರಿಸ್ಬಿಟ್ಟದು. ಇಫೆಕ್ಟಿವ್ ಸ್ಪೀಡ್ ಆಫ್ ದ ಬುಲೆಟ್, ಸ್ಪೀಡ್ ಆಫ್ ದ ಬುಲೆಟ್ is equal to, that is equal to speed of the bullet plus speed of the police jeep ಅಲ್ವಾ. Speed of the police jeep plus speed of the bullet ಆಗುತ್ತದು. ಸ್ಪೀಡ್ ಆಫ್ ದ ಬುಲೆಟ್ ದಟ್ ಈಸ್ ವಾಟ್ ಈಕ್ವಲ್ ಟು, ನಾವೇನು ತೊಗೊಂಡ್ರೆ ಎರಡು ಕೂಡ ಮೀಟರ್ ಪರ್ ಸೆಕೆಂಡಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋಣ. 180 ಮೀಟರ್ ಪರ್ ಸೆಕೆಂಡ್ ಇದೆ ಒಂದು ಹೆಂಗಂದ್ರೆ, ಪ್ಲಸ್ 45 km/h ಅದಕ್ಕೆ ಇಂಟು 5/18 ಮಾಡ್ತೀನಿ ಅದನ್ನು. ಸೊ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಮೀಟರ್ ಪರ್ ಸೆಕೆಂಡು. ಸೊ ಅದಕ್ಕೋಸ್ಕರ ಇಟ್ ಈಸ್ 180 ಪ್ಲಸ್ ಇದು 12.5 ಆಗುತ್ತೆ ಮೀಟರ್ ಪರ್ ಸೆಕೆಂಡ್. ಸೊ 192.5 ಮೀಟರ್ ಪರ್ ಸೆಕೆಂಡ್ ಅಂತ ಕನ್ವರ್ಟ್ ಆಗುತ್ತೆ ಅದು. ಓಕೆ, ದಿಸ್ ಇಸ್ ದ ವ್ಯಾಲ್ಯೂ ಫಾರ್ ವಾಟ್ ದ ಇಫೆಕ್ಟಿವ್ ಸ್ಪೀಡ್ ಆಫ್ ದ ಬುಲೆಟ್ ಅಂತ ನಾವು ಅದನ್ನು ಕನ್ಸ್ಟ್ರಕ್ಷನ್ ತೊಗೋಬೋದು. ಹಾಗೆಯೇ ಸ್ಪೀಡ್ ಆಫ್ ದ ಥೀವ್ಸ್ ಜೀಫು ಹೋಗ್ತಾ ಇದೆ ಅಲ್ವಾ, ಅದ್ರದ್ದು ಸ್ಪೀಡ್ ಏನಿದೆ ಆ್ಯಕ್ಚುಲಿ, ಸ್ಪೀಡ್ ಆಫ್ ದ ಥೀವ್ಸ್ ಬುಲೆಟ್, ಅಂದರೆ ಈಗ ಥೀವ್ಸ್ ಜೀಪ್ ಅಂತ ತೊಗೊಳ್ಳೋಣ ಅದನ್ನು, ಥೀವ್ಸ್ ಜೀಪ್. ಓಕೆ, ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ನೋಡಿ ಅದಕ್ಕೆ ಏನು, ವಾಟ್ ಇಸ್ ದ ವ್ಯಾಲ್ಯೂ ಫಾರ್ ದ್ಯಾಟ್ ಇಸ್ ದ ವ್ಯಾಲ್ಯೂ ಈಸ್ 42.5. ಅದರ ವ್ಯಾಲ್ಯೂ ಏನಿದೆ ನಮಗೀಗ 42.5 ಇದೆ ಅಲ್ಲ, 153 km/h ಇದೆ. ಸೊ ಅದಕ್ಕೋಸ್ಕರ 153 ಇಂಟು 5/18 ಮಾಡ್ತೀನಿ. ದಟ್ ಈಸ್ ಆಲ್ಸೋ ಈಕ್ವಲ್ ಟು 42.5 ಮೀಟರ್ ಪರ್ ಸೆಕೆಂಡ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಓಕೆ, ದಟ್ ಈಸ್ ವಾಟ್ 42.5 ಮೀಟರ್ ಪರ್ ಸೆಕೆಂಡ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಓಕೆ, ಸೊ ಇವಾಗ ಇಷ್ಟ ನಂತರ ಈಗ ಅದರ ಡಿಫ್ರೆನ್ಸು ಅಷ್ಟೇ ಅಲ್ವಾ. ಸೊ ದ್ಯಾರ್ ಫಾರ್ ಐ ಕ್ಯಾನ್ ಟೇಕ್ ವೆಲಾಸಿಟಿ, ಓಕೆ, ವೆಲಾಸಿಟಿ ಆಫ್ ದ ಬುಲೆಟ್ ವಿತ್ ರೆಸ್ಪೆಕ್ಟ್ ಟು ಯಾವ್ದು ಜೊತೆಗೆ, ಥೀವ್ಸ್ ಕಾರ್ ಅಥವಾ ಥೀವ್ಸ್ ಜೀಪ್ಸ್ ಅಂತ ತಗೋಣ, THIEF ಥೀವ್ಸ್ ಜೀಪ್. That is the relative velocity ಅಲ್ವಾ, that is something relative velocity. That is what 192.5 minus 42.5, that will give you the answer as 150 meter per second. That is the right answer for this question. That is in option A. That is the right answer for this problem. Hope it's clear to everyone. This is a very good problem and one of the important type problem for you. Okay, so let's move to the next problem now. ನೋಡಿ ಈ ಪ್ರಾಬ್ಲಮ್ ಏನು ಹೇಳ್ತಂದ್ರೆ ಬಿಟ್ಟು, ಎ ರಿವರ್ ಈಸ್ ಫ್ಲೋವಿಂಗ್ ಫ್ರಮ್ ವೆಸ್ಟ್ ಟು ಈಸ್ಟ್, ಆಯಿತಾ, ವೆಸ್ಟಿಂದ ಈಸ್ಟಿಗೆ ಹೋಗ್ತಾ ಇದೆ ವಿತ್ ಅ ಸ್ಪೀಡ್ ಆಫ್ 5 ಮೀಟರ್ ಪರ್ ಮಿನಿಟ್ ಅಂತ ಕೊಟ್ಟಿದ್ದಾರೆ. ಎ ಮ್ಯಾನ್ ಕ್ಯಾನ್ ಸ್ವಿಮ್ ಇನ್ ಸ್ಟಿಲ್ ವಾಟರ್ ವಿತ್ ಅ ವೆಲಾಸಿಟಿ ಆಫ್ 10 ಮೀಟರ್ ಪರ್ ಮಿನಿಟ್. ಇನ್ ವಿಚ್ ಡೈರೆಕ್ಷನ್ should the man swim so as to take the shortest possible path to go to the ಸೌತಿಗೆ ಹೋಗ್ಬಿಟ್ಬೇಕು, ಸೌತಿಗೆ ಹೋಗೋಕ್ಕೆ ಎಷ್ಟು ಬೇಕು ಅಂತ ಬಿಟ್ಟು. ಸೊ ವೆರಿ ಇಂಪಾರ್ಟೆಂಟ್ ಟೈಪು. ನಾವು ಆಲ್ರೆಡಿ ಒನ್ ಟೈಪ್ ಅನ್ನೋದ್ರ ಬಗ್ಗೆ ಸಾಲ್ವ್ ಮಾಡಾಗಿದೆ, ಆಯಿತಾ. ಸೇಮ್ ಅದೇ ಥರನೇ ಇದನ್ನು ಕೂಡ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಇದೆರಡು ಕೂಡ ಮೀಟರ್ ಪರ್ ಮಿನಿಟ್ ಇದೆ. ಸೊ ಇದು ಕೂಡ 10 ಮೀಟರ್ ಪರ್ ಮಿನಿಟ್ ಇದೆ. ಸೊ ನೋ ನೀಡ್ ಟು ಕನ್ವರ್ಟ್ ದೆಮ್, ಆಯಿತಾ. ಏನು ಕನ್ವರ್ಟ್ ಮಾಡಬೇಕು ಅಂತ ಅವಶ್ಯಕತೆ ಇರೋದಿಲ್ಲ. ಈಗ ಇದಕ್ಕೆ ನಾವು ಫಸ್ಟ್ಗೆ ಫ್ರೀ ಬಾಡಿ ಡಯಾಗ್ರಾಮ್ನ ಡ್ರಾ ಮಾಡ್ಕೊಳ್ಳೋಣ. ಓಕೆ, ಲೆಟ್ಸ್ ಡ್ರಾ ದ ಫ್ರೀ ಬಾಡಿ ಡಯಾಗ್ರಾಮ್, ಆಯಿತಾ. ಈಗ ರಿವರ್ ಹೋಗ್ತಾ ಇರೋದು ವೆಸ್ಟಿಂದ ಈಸ್ಟಿಗೆ. ಓಕೆ, ವೆಸ್ಟಿಂದ ಈಸ್ಟಿಗೆ ಫ್ಲೋ ಆಗ್ತದೆ ರಿವರು. ಓಕೆ, ಸೊ ಲೆಟ್ ಮಿ ಟೇಕ್ ದಿಸ್ ಆ್ಯಸ್ ದ ವೆಲಾಸಿಟಿ ಆಫ್ ದ ರಿವರ್, VR ಅಂತ ತೊಗೊಳ್ಳೋಣ. ದಿಸ್ ಇಸ್ ದ ವೆಲಾಸಿಟಿ ಆಫ್ ದ ರಿವರ್, VR ಅಂತ ತೊಗೊಳ್ಳೋಣ. ಈಗ ಸೌತಿಗೆ ಹೋಗಬೇಕು ಅಂದರೆ ನೋಡಿ, ಈಗ ಹೆಂಗೆ ತೊಗೊಳ್ಳೋಣ, ಈಗ ದಿಸ್ ಇಸ್ ವಾಟ್ ದಿಸ್ ಇಸ್ ವಾಟ್ ದ ಈಸ್ಟು, ಇದು ವೆಸ್ಟು, ದ ನಾರ್ತು, ಇದು ಸೌತ್ ಅಂತ ನಾವು ತೊಗೋತೀವಿ. ಸೊ ಹಾಗಾಗಿ ಈ ಒಂದು ಪೋರ್ಟಿಂದ ಈ ಕಡೆ ಮೂವ್ ಆಗಬೇಕು ಅಲ್ವಾ, ಹಿಂಗೆ ಮೂವ್ ಆಗಬೇಕು. ಸೊ ಹಂಗಾದರೆ ಏನಾಯಿತು,
ಈ ಡೈರೆಕ್ಷನಲ್ಲಿ ಮೂವ್ ಆಗಬೇಕು ಅಂತ. ದಿಸ್ ಇಸ್ ದ ಶುಡ್ ಬಿ ದ ವೆಲಾಸಿಟಿ ಆಫ್ ದ ಸ್ವಿಮ್ಮರ್ ಅಥವಾ ಮ್ಯಾನ್ ಅಂತ ನಾವು ತೊಗೊಳ್ಳೋಣ, ವೆಲಾಸಿಟಿ ಆಫ್ ದ ಮ್ಯಾನ್. ಇಲ್ಲಿ ಥೀಟಾ ಆಯಿತು ಹಾಗೆಂದ್ರೆ. ಓಕೆ, ಒಂದು ನೆನಪಿಟ್ಕೊಳ್ಳಿ ಯಾವತ್ತೂ ಕೂಡ, ದಿಸ್ ಇಸ್ ಸಿನಾಪ್ಸಿಸಲ್ಲಿ ಕೂಡ ನಾನು ಹೇಳಿದ್ದೇನೆ ಇದಕ್ಕೆ, ಫಾರ್ ದ ಶಾರ್ಟೆಸ್ಟ್ ಪಾಸಿಬಲ್ ಪಾಸಿಬಲ್ ಇದನ್ನು ನೋಟ್ ಮಾಡ್ಕೊಳ್ಳಿ, ಪಾಸಿಬಲ್ ಪಾತ್ ಮ್ಯಾನ್ ಶುಡ್ ಸ್ವಿಮ್ ವಿತ್ ಅನ್ ಆ್ಯಂಗಲ್, ಮ್ಯಾನ್ ಶುಡ್ ಸ್ವಿಮ್ ವಿತ್ ಅನ್ ಆ್ಯಂಗಲ್ ಆಫ್ 90 ಪ್ಲಸ್ ಥೀಟಾ. ಇಷ್ಟೇ ಆಗಬೇಕು ಆಯಿತಾ. ಥೀಟಾ ಹಾಕೊಂಡು ಹೇಳ್ಬಿಟ್ರೆ ಆಯಿತು. ವಿತ್ ಡೌನ್ ಸ್ಟ್ರೀಮ್ ವೆರಿ ಇಂಪಾರ್ಟೆಂಟ್ ನೋಟ್ ಇದು, ತುಂಬ ಇಂಪಾರ್ಟೆಂಟ್ ಇದು. ಇದನ್ನು ನೆನ್ಪಿಟ್ಕೊಳ್ಳಿ ಯಾವತ್ತೂ ಕೂಡ, ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆನಾ. ಸೊ ಇವಾಗ ನೋಡಿ ಹೆಂಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇವಾಗ. ಸೊ ಐ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಫಾರ್ ಥೀಟಾ. ಇಲ್ಲಿ ಥೀಟಾ ಎಷ್ಟದನ್ನು ನಾವು ಕಂಡುಹಿಡಿಯಬೇಕು, ಅಷ್ಟೇ ಮಾಡಬೇಕಾಗಿರೋದು ಇವಾಗ. ಓಕೆ, ಸೊ ಟು ಫೈಂಡ್ ದ ಥೀಟಾ ಐ ಕ್ಯಾನ್ ಡೆಫಿನೆಟ್ಲಿ ಟೇಕ್ ಸೈನ್ ಥೀಟಾ ಮಸ್ಟ್ ಬಿ ಈಕ್ವಲ್ ಟು ಅಪೋಸಿಟ್ ಸೈಡು. ಇದು ಏನಾಗಿರಬೇಕು, ವೆಲಾಸಿಟಿ ಆಫ್ ದ ರಿವರ್ ಅಂತ ತೊಗೊಳ್ಬೋದು, ಅದನ್ನು ಡಿವೈಡ್ ಬೈ ಹೈಪೋಟೆನ್ಯೂಸ್. ದಟ್ ಈಸ್ ವಾಟ್ VM ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ಬೋದು. VR ನಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ ಅವರು, ದಟ್ ಈಸ್ ವಾಟ್ 5 ಮೀಟರ್ ಪರ್ ಮಿನಿಟ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ VM ಈಸ್ ನಥಿಂಗ್ ಬಟ್ 10 ಮೀಟರ್ ಪರ್ ಮಿನಿಟ್ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ಈಕ್ವಲ್ ಟು 1/2 ಅಂತಾಯಿತು. therefore ಥೀಟಾ ಮಸ್ಟ್ ಬಿ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 1/2 ಇಸ್ 30 ಡಿಗ್ರಿ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ ಹೆಂಗಂದ್ರೆ. ಸೊ therefore ಥೀಟಾ ಈಕ್ವಲ್ ಟು 30 ಡಿಗ್ರಿ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಇವಾಗ ಥೀಟಾ 30 ಡಿಗ್ರಿ ಆದರೆ therefore ದ ಆ್ಯಂಗಲ್ ಏನಾಗಬೇಕಾಯಿತು, 90 ಪ್ಲಸ್ ಥೀಟಾ ಆಗಿರೋದ್ರಿಂದ 90 ಡಿಗ್ರಿ ಪ್ಲಸ್ 30 ಡಿಗ್ರಿ ದಟ್ ಈಸ್ ಈಕ್ವಲ್ ಟು 120 ಡಿಗ್ರಿ ವಿತ್ ಡೌನ್ ಸ್ಟ್ರೀಮ್. ಓಕೆ, ವಿತ್ ಡೌನ್ ಸ್ಟ್ರೀಮ್ ಆಗಬೇಕು. ಡೌನ್ ಸ್ಟ್ರೀಮ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್. ಹೋಪ್ ಇಟ್ಸ್ ಕ್ಲಿಯರ್ ಟು ಎವ್ರಿ ಒನ್. ಇದಕ್ಕೆ ಸರಿಯಾದಂಥ ಆನ್ಸರ್ ಆಗಿರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಅಲ್ಲಿದೆಯಲ್ಲ ಅದು, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್. ಹೋಪ್ ಇಟ್ಸ್ ಕ್ಲಿಯರ್ ಟು ಎವ್ರಿ ಒನ್. ದಿಸ್ ಇಸ್ ಅ ವೆರಿ ಗುಡ್ ಪ್ರಾಬ್ಲಮ್. ಪ್ಲೀಸ್ ಟ್ರೈ ಟು ರಿಮೆಂಬರ್ ದಿಸ್ ನೋಟ್. ದಿಸ್ ನೋಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯು. I will take the next problem now. Let R1 vector of t equal to 3t I cap plus 4t square j cap and R2t must be equal to 4t square I cap plus 3t I cap. This j cap ಆಗಬೇಕು, ಇದು should be j cap. Okay, represents the positions of the particles 1 and 2 respectively as the function of time t. Okay, R1 vector and R2 vector are in the meter and t is in second. The relative velocity of the two particles at an instant t equal to 1 second will be is the question. Okay, this is also a very good problem. ಇದನ್ನು ಕೂಡ ನಾವು ಅದನ್ನು ಸಾಲ್ವ್ ಮಾಡ್ಬೋದು. ನೋಡೋಣ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ರಿಲೇಟಿವ್ ವೆಲಾಸಿಟಿ ಕೇಳ್ತಿದ್ದಾರೆ, ದಟ್ ಈಸ್ ವಾಟ್ V12. ಓಕೆ, ರಿಲೇಟಿವ್ ವೆಲಾಸಿಟಿ V12 ವೆಕ್ಟರ್ ದಟ್ ಈಸ್ ಈಕ್ವಲ್ ಟು V1 ವೆಕ್ಟರ್ ಮೈನಸ್ V2 ವೆಕ್ಟರ್. ಈ ಥರ ಮಾಡಿಬಿಟ್ರೆ ಆಯಿತು, V1 ವೆಕ್ಟರ್ ಮೈನಸ್ V2 ವೆಕ್ಟರ್. ದಟ್ ವಿಲ್ ಗಿವ್ ದ ಆನ್ಸರ್ ಫಾರ್ ದಟ್ ಕ್ವಶನ್ ಎಟ್ ಟೈಮ್ t ಈಕ್ವಲ್ ಟು 1 ಸೆಕೆಂಡ್. ಓಕೆ, ಇಷ್ಟೇ ಮಾಡಬೇಕಾಗಿರೋದು. ಓಕೆ, ಈಗ ಪೊಸಿಷನ್ ವೆಕ್ಟರ್ನ ಕೊಟ್ಟಿದ್ದಾರೆ, R1 ವೆಕ್ಟರ್ ಮತ್ತು R2 ವೆಕ್ಟರ್ ಅಂತ ಹೇಳ್ಬಿಟ್ಟು. ಅದನ್ನು ನಾವು ಮಾಡೋಣ ಇವಾಗ ಹೇಗೆ ಅಂತ ಹೇಳ್ಬಿಟ್ಟು. ಓಕೆ, V1 ವೆಕ್ಟರ್ ಆಫ್ t ಮಸ್ಟ್ ಬಿ ಈಕ್ವಲ್ ಟು dr1 ವೆಕ್ಟರ್ ಡಿವೈಡ್ ಬೈ dt. ನಮ್ಗೆ ಚೆನ್ನಾಗಿ ಗೊತ್ತಿದೆ ಹಂಗಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಟೈಮ್ ವಿತ್ ರೆಸ್ಪೆಕ್ಟ್ ಟೈಮ್ ಮಸ್ಟ್ ಬಿ ಈಕ್ವಲ್ ಟು ವೆಲಾಸಿಟಿ ಅಂತ ಗೊತ್ತಿದೆ. ಸೊ ಅದಕ್ಕೋಸ್ಕರ d/dt ಆಫ್ 3t I cap plus 4t square j cap will give the right answer for this one. That is what 3 I cap plus ಇದು 8t ಅಂತ ಆಯಿತು j cap. Okay, this is the value for V1 of t. Similarly, V2 of t vector must be equal to dr2 vector divided by dt. That must be equal to d/dt of ಎರಡನೇದಕ್ಕೆ ನೋಡಿ ಏನು ಅಂತ ಹೇಳ್ಬಿಟ್ಟು, this is what 4t square I cap plus 3t j cap ಅಂತ ಆಗುತ್ತೆ. ಅದನ್ನು ನಾವು ಡಿಫ್ರೆನ್ಷಿಯೇಷನ್ ಮಾಡಿ ಇಟ್ ಈಸ್ 8t I cap ಪ್ಲಸ್ 3 j cap ಅಂತ ಆಗಿರುತ್ತೆ ಅದರ ವ್ಯಾಲ್ಯೂ. ಆಯಿತಾ. ಸೊ ಹಾಗಾಗಿ ಇವಾಗ ನಮ್ಗೆ ಬೇಕಾಗಿರೋದು V12 ವೆಕ್ಟರ್ ಅಟ್ t ಈಕ್ವಲ್ ಟು 1. ಆಯಿತಾ, t ಈಕ್ವಲ್ ಟು 1 ಸೆಕೆಂಡ್ ಅಂತ ಹೇಳ್ಬಿಟ್ಟು ನಾವು ಸಬ್ಸ್ಟಿಟ್ಯೂಟ್ ಮಾಡಿ. ಸಪೋಸ್ ಇಫ್ ಯು ಡೂ ಸೊ ಡೆಫಿನೆಟ್ಲಿ ಗೆಟ್ 3 - 8 ಕಳಿಬೇಕಲ್ಲ, ಇದನ್ನು 3 - 8 ಆಗಬೇಕು ಇದು, ಯಾಕೆ t ಈಕ್ವಲ್ ಟು 1. 3 - 8 I cap ಸಬ್ಸ್ಟಿಟ್ಯೂಟ್ ಮಾಡಿ. ಇದರ ಎರಡು ವ್ಯಾಲ್ಯೂಲು ಕೂಡ ಇದೆರಡು ವ್ಯಾಲ್ಯೂಗಳು t ಈಕ್ವಲ್ ಟು 1 ಸೆಕೆಂಡ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ದಟ್ ಯು ಡೆಫಿನೆಟ್ಲಿ ಗೆಟ್ ದ ಆನ್ಸರ್ 3 - 8 I cap ಪ್ಲಸ್ 8 - 3 j cap ಅಂತ ನಿಮಗೆ ಇದು ಆನ್ಸರ್ ಬರುತ್ತೆ. ಸಪೋಸ್ ಇಫ್ ಯು ಸಿಂಪ್ಲಿಫೈ ದಿಸ್ ಒನ್ ಯು ಡೆಫಿನೆಟ್ಲಿ ಗೆಟ್ -5 I cap ಪ್ಲಸ್ 5 j cap.
ಓಕೆ, ಈ ಥರ ಬರುತ್ತೆ. ಸೊ ಇದನ್ನು ನಮಗೆ ಮ್ಯಾಗ್ನಿಟ್ಯೂಡ್ ತೊಗೊಳ್ಳೋಣ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ V12 ದ್ಯಾಟ್ ಮಸ್ಟ್ ಬಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ -5 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ವಿಲ್ ಗಿವ್ ಯು √2 times 5 ಅಥವಾ 5√2 ಮೀಟರ್ ಪರ್ ಸೆಕೆಂಡ್. ಓಕೆ, ದಟ್ಸ್ ದ ರೈಟ್ ಆನ್ಸರ್. ಇಟ್ ಇಸ್ ಇನ್ ಆಪ್ಷನ್ ಸಿ, 5√2 meter per second. 5√2 meter per second. Option C is the right answer for this problem. Hope it's clear to everyone. This is a very good problem. Depends on the vector as well as relative velocity. Okay. Let's take the next problem now. A ball falls from height h. After 1 second, another ball falls freely from a point 20 meter below the point from where the first ball falls. Both of them reach the ground at the same time. What is the value of h is the problem. This is also a very good problem. Let's draw the free body diagram for this problem. Okay, this is the motion of the particle under gravity. ಆಯಿತಾ, ಇದಕ್ಕೆ ಫ್ರೀ ಬಾಡಿ ಡಯಾಗ್ರಾಮ್ನ ಬರ್ಕೋಬೇಕು ನೀವು ಹೇಗೆ ಅಂತ ಹೇಳ್ಬಿಟ್ಟು. ದಟ್ ಈಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ನೋಡಿ, ಒಂದು ತೊಗೊಳ್ಳೋಣ, ಒಂದು ಪಾಯಿಂಟ್ ಎ ತೊಗೊಳ್ಳೋಣ, ಮತ್ತೊಂದನ್ನು ಪಾಯಿಂಟ್ ಬಿ ಅಂತ ತೊಗೊಳ್ಳೋಣ. ಆಯಿತಾ, ಇದನ್ನು ಇಲ್ಲಿ ಗ್ರೌಂಡ್ ಅಂತ ತೊಗೊಂಡಿದ್ದೇನೆ. ಆಯಿತಾ, ನೋಡಿ ಎ ಮತ್ತು ಗ್ರೌಂಡ್ ನಡುವೆ ಇರೋಂಥ ಡಿಸ್ಟೆನ್ಸ್ ನಾನು ಎಚ್ ಅಂತ ತಗೊಳ್ತೀನಿ. ದಿಸ್ ಇಸ್ ವಾಟ್ ವೆರಿ ಇಂಪಾರ್ಟೆಂಟ್ ಹಿಯರ್. ಓಕೆ, ಎಚ್ ಅಂತ ತಗೋತೀನಿ. ಸೊ ಇವಾಗ ಇಲ್ಲಿ ಎ ಮತ್ತು ಬಿ ನಡುವೆ ಅವರೇ ಕೊಟ್ಟಿದ್ದಾರೆ ಹೆಂಗೆ ಅಂದರೆ 20 ಮೀಟರ್ ಕೆಳಗಡೆ ಇದೆ. ಸೊ ಹಾಗಾಗಿ ಬಿ 20 ಮೀಟರ್, ಇಲ್ಲಿಂದಲಿಗೆ 20 ಮೀಟರ್ ಇರಬೇಕು. ಸೊ ಇಲ್ಲಿಂದಲಿಗೆ ಎಷ್ಟು ಇರಬೇಕಾಯಿತು, ಶುಡ್ ಬಿ h - 20 ಮೀಟರ್ ಅಂತ ಇರಬೇಕಾಯಿತು ಹೆಂಗೆ ಅಂದ್ರೆ ಅಲ್ವಾ. ಇವಾಗ ನೋಡಿ, ಫಾರ್ ದ ಫಸ್ಟ್ ಬಾಲ್ ತೊಗೊಳ್ಳೋಣ. ನಾವು ಇವಾಗ ಕಂಡೀಷನ್ನ ಬರೆಯೋಣ. ಫಾರ್ ದ ಫಸ್ಟ್ ಬಾಲ್ ಬಾಲ್ ಅಂತ ನಾವು ಅದನ್ನು ಕನ್ಸಿಡರೇಷನ್ ಮಾಡಿದರೆ ಇವಾಗ ಏನಾಗಿರಬೇಕು, ದ ವ್ಯಾಲ್ಯೂ ಫಾರ್ ಎಚ್ ಮಸ್ಟ್ ಬಿ ಈಕ್ವಲ್ ಟು, ಅಂದರೆ S = ut + ½ it² ಅಂತ ನಾನು ಯೂಸ್ ಮಾಡ್ತೀನಿ. ಬಟ್ u = 0 ಆಗಿರೋದ್ರಿಂದ 1/2 times a × t². a ಅಂದರೆ ಆಕ್ಸಲರೇಷನ್ ಟು ಗ್ರಾವಿಟಿ, t² ಇಟ್ ಇಸ್ ಇಕ್ವೇಷನ್ ನಂಬರ್ 1. ಆಯಿತಾ. ಸಿಮಿಲರ್ಲಿ ಫಾರ್ ದ ಸೆಕೆಂಡ್ ಬಾಲ್, ಓಕೆ, ಫಾರ್ ದ ಸೆಕೆಂಡ್ ಬಾಲ್ ಏನಾಗಬೇಕು ನೋಡಿ, ಏನಾಗಬೇಕು ಈಗ, ದ ಡಿಸ್ಟೆನ್ಸ್ ವಿಲ್ ಬಿ h - 20 ದಟ್ ಈಸ್ ಈಕ್ವಲ್ ಟು, ಅಗೇನ್ ಯು ವಿಲ್ ಬಿ ದ ವಾಟ್ ಸೇಮ್, ದಟ್ ಈಸ್ 0. ಹಾಗಾಗಿ ut + ½ it² 1/2 times g ಇಂಟು, ನಾವು t ವಿಲ್ ಬಿಕಮ್ t - 1, ಯಾಕೆಂದರೆ ಆಫ್ಟರ್ 1 ಸೆಕೆಂಡ್ ಅಂತ ಕೊಟ್ಟಿರಲ್ಲ ಅವ್ರಿಗೆ, ಆಫ್ಟರ್ 1 ಸೆಕೆಂಡ್ ಅಂತ ಕೊಡಿ. ಸೊ ಅದಕ್ಕೋಸ್ಕರ t ಇರೋದು t - 1 ಅಂತ ತೊಗೊಳ್ತೀವಿ ನಾವು, t - 1² ಮೇಕ್ ಇಟ್ ಆಸ್ ಇಕ್ವೇಷನ್ ನಂಬರ್ 2. ಇವಾಗ ನೋಡಿ ಏನಂತ ಕೇಳಿದ್ರೆ ಅಂದರೆ ಟೈಮ್ ಆಫ್ ರೀಚಿಂಗ್ ದಮ್ ಈಸ್ ಸೇಮ್ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಈಗ ನಾವೇನು ಮಾಡೋಣ ಅಂದರೆ ಇಕ್ವೇಷನ್ ನಂಬರ್ 1 - ಇಕ್ವೇಷನ್ ನಂಬರ್ 2 ಮಾಡ್ಕೊಂಬೇಡ. ಎರಡು ಇಕ್ವೇಷನ್ ಕೂಡ ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ಐ ಆಮ್ ಸಬ್ಟ್ರಾಕ್ಟಿಂಗ್ ಇಕ್ವೇಷನ್ ನಂಬರ್ 2 ಫ್ರಾಮ್ ಇಕ್ವೇಷನ್ ನಂಬರ್ 1. ದಟ್ ಇಸ್ ವಾಟ್ ಇಕ್ವೇಷನ್ ನಂಬರ್ 1 - ಇಕ್ವೇಷನ್ ನಂಬರ್ 2 ಮಾಡಿದರೆ ವಾಟ್ ವಿಲ್ ಐ ಗೆಟ್ ಹಿಯರ್, ಇಟ್ ವಿಲ್ ಗಿವ್ ಯು 20 ದ್ಯಾಟ್ ಮಸ್ಟ್ ಬಿ ಈಕ್ವಲ್ ಟು -5 + 10t ಅಂತ ಆಗುತ್ತೆ ಇದರ ವ್ಯಾಲ್ಯೂ. ಸೊ ದ್ಯಾರ್ ಫಾರ್ ಹೌ ಮಚ್ ವಿಲ್ ಗೆಟ್ ಹಿಯರ್, therefore you will get t equal to 2.5 ಬರುತ್ತಾ, ಎಷ್ಟು ಬರುತ್ತೆ ನೋಡಿ 25, ಇದು ಕಡೆ 25 ಆಯಿತು, ಡಿವೈಡ್ ಬೈ 10, t equal to 2.5 seconds ಅಂತ ನಿಮಗೆ ಆನ್ಸರ್ ಬರುತ್ತೆ. ದಿಸ್ ಇಸ್ ದ ವ್ಯಾಲ್ಯೂ ಫಾರ್ ಟೈಮ್ t. ಓಕೆ, ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. ವ್ಯಾಲ್ಯೂ ಫಾರ್ h equal to 1/2 times g × t² ಅಂತ ನಮಗಿತ್ತು. ಸೊ ಹಾಗಾಗಿ 1/2 times g ವ್ಯಾಲ್ಯೂ ಇಸ್ 10 ಅಂತ ತೊಗೊಳ್ತೀನಿ ನಾನು ಅದನ್ನು, ಆ್ಯಂಡ್ t² is 2.5² ಅಂತ ತೊಗೊಂಡ್ರೆ definitely get the value for it is 31.2 meter. That is in option C. Therefore we can definitely say that option C is the right answer for this problem. Hope it's clear to everyone. This is a very good problem and very important type problem. Okay, so hope it's clear to everyone. This is what very very important. Okay, I will take the next problem now. A body is thrown vertically upwards with velocity u. The distance travelled by it in the 5th and 6th second. This is very very important. Okay, the distance travelled x in 5th second, that must be equal to x in 6th second ಅಂತ ಹೇಳ್ತೀವಿ. Seconds are equal, they are equal. The velocity u is given by. Okay, this is what very very important. When the body is thrown vertically upwards, ಈ ಥರ ಮಾಡಿದಾಗ when it reaches the maximum height, ಈಗ ನೋಡಿ x = 5 ಒಂದೆಯಾ 6 ಒಂದೇ. ಸೊ ಯಾವಾಗ when x = 5 ಆಗಿರುತ್ತೆ ಆ ಟೈಮಲ್ಲಿ when it reaches the final point ಅಥವಾ ಮ್ಯಾಕ್ಸಿಮಮ್ ಹೈಟನ್ನು ರೀಚ್ ಆದಾಗ ಫೈನಲ್ ವೆಲಾಸಿಟಿ v must be equal to 0. ಸೊ therefore we can definitely take v = u + at ಅಂತ ನಾವು ಅದನ್ನು ಕನ್ಸಿಡರ್ ಮಾಡಿದರೆ what will you get, 0 = u plus it should be -g × t ಅಂತ ಆಗುತ್ತೆ. ಬಿಕಾಸ್ ಇದು ಆಕ್ಸಲರೇಷನ್ ಟು ಗ್ರಾವಿಟಿ ಡೌನ್ವರ್ಡ್ಸ್ ಇರುತ್ತೆ ಯಾವತ್ತೂ ಕೂಡ. ಹಾಗಾಗಿ ಆ್ಯಸ್ ದ ಪಾರ್ಟಿಕಲ್ ಈಸ್ ಮೂವಿಂಗ್ ಅಪ್ವರ್ಡ್ಸ್, ಅದಕ್ಕೋಸ್ಕರ -g ಅಂತ ನಾನು ಅದನ್ನು ಕನ್ಸಿಡರ್ ಮಾಡ್ತೀನಿ. ಸೊ ದ್ಯಾರ್ ಫಾರ್ ಡೆಫಿನೆಟ್ಲಿ ಟೇಕ್ u = g × t ಅಂತ ತೊಗೋಬೋದು. ದ್ಯಾರ್ ಫಾರ್ t = u / g. So question is to find the value for u.
ಓಕೆ ಯು ಕೇಳ್ತಾ ಇರೋದವರು. ಸೊ ಹಂಗಾಗಿ ಯು ಈಕ್ವಲ್ ಟು ಜಿ ಟಿ ಅಂತ ಮಾಡೋಣ ನಾವು. ಓಕೆ ಯು ಜಿ ಟಿ. ಓಕೆ ಯು ಈಕ್ವಲ್ ಟು ಜಿ ಇಂಟು ಟಿ. ಸೊ ಜಿ ಇಸ್ ಟು ಬಿ ಟೇಕನ್ ಆಸ್ ಹೌ ಮಚ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂಟು ಟಿ. ಇವಾಗ ಟಿ 5 ತೊಗೊಳ್ಳೋದಾ ಅಥವಾ 5th 6th ತೊಗೊಳ್ಳೋದಾ ಹೇಳೋದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ. ಬಟ್ ಯು ಹ್ಯಾವ್ ಟು ಟೇಕ್ ದ ಮಿನಿಮಮ್ ವ್ಯಾಲ್ಯೂ. ಯಾಕೆಂದರೆ ಕಡಿಮೆಗೆ ಎರಡು ಕೂಡ ಒಂದೇ ಥರ ಆಗಿರೋದ್ರಿಂದ, ಎರಡು ಡಿಸ್ಪ್ಲೇಸ್ಮೆಂಟ್ ಸೇಮ್ ಆಗಿರೋದ್ರಿಂದ ಯು ಕ್ಯಾನ್ ಡೆಫಿನೆಟ್ಲಿ ಟೇಕ್ 5 ಸೆಕೆಂಡ್ಸ್ ಅಂತ ತೊಗೊಳ್ಬೋದು. ಸೊ ಅದಕ್ಕೋಸ್ಕರ 5 ಸೆಕೆಂಡ್ ಅಂತ ತೊಗೊಳ್ತೀನಿ. ದಟ್ ಈಸ್ ಈಕ್ವಲ್ ಟು 49 ಮೀಟರ್ ಪರ್ ಸೆಕೆಂಡ್. ದಟ್ ಈಸ್ ಇನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್. ಓಕೆ, ಹೋಪ್ ಇಟ್ಸ್ ಕ್ಲಿಯರ್ ಟು ಎವರಿ ಒನ್. ಸೊ ಈ ಥರ ಮಾಡಬೇಕು. ದಿಸ್ ಇಸ್ ಆಲ್ಸೋ ಆನ್ ಇಂಪಾರ್ಟೆಂಟ್ ಟೈಪ್ ಪ್ರಾಬ್ಲಮ್ ಫಾರ್ ಯು. ಓಕೆ, I will take one more session to complete this chapter, motion in a straight line. Okay, so thank you very much. See you in the next video. Bye.